ಒಂದು ದರ್ಶನ ಅವ್ರು ಕೊಟ್ರು. ತಾನು ಒಳಗಡೆ ಇದ್ರೂ ಕೂಡ ಈ ಕೆಲಸ ಮಾಡಿಸಿದೆ ಅಂತ ಹೇಳುವಾಗ ನಮ್ಗೆ ಎಷ್ಟು ಮನ್ಸಿಗೆ ತುಂಬಾ ನೋವಾಗತ್ತೀರಿ ಪಾಪ. ಅದು ಏನೋ ನಾನು ಹೇಗೆ ಹೇಳ್ಬೋದು, ಯಾವ ರೀತಿ ಮಾತಾಡೋದು ಆತನ ಬಗ್ಗೆ. ಇಷ್ಟು ಒಳ್ಳೆ ಮನಸ್ಸಿರುವಂತ ಒಬ್ಬ ಮನುಷ್ಯನಿಗೆ ಈ ತರ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಈ ಗಳಿಗೆವರೆಗೂ ನನಗೆ ತುಂಬಾನೇ ನೋವಾಗತ್ತೆ ರೀ. ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ ನಿಜವಾಗ್ಲು. ನಾನು ನೋಡಿ ಇವ್ರೆ, ಎಲ್ಲಾರ್ಗು ನಾನು ಏನ್ ಕೇಳ್ಕೊತಾ ಇದ್ದೆ ಈ ಸಮಯದಲ್ಲಿ ಕೂಡ, ಮೊನ್ನೆನೂ ನಾನು ಮಾತಾಡಿದಾಗ ನೋಡಿ, ಒಂದು ಯಶಸ್ಸು ಬರ್ಬೋದು, ಒಂದು ಸೋಲು ಬರ್ಬೋದು. ಈ ಎರಡನ್ನೂ ನಾವು ತಗೊಳ್ಬಾರ್ದು ಜೀವನದಲ್ಲಿ. ಏನು ಇಲ್ಲ ಅಂತ ತಿಳ್ಕೊಂಡು ನಾವು ನಡ್ಕೊಂಡು ಹೋದ್ರೆ ಯಶಸ್ಸು ನಿಮ್ಗೆ ತೊಂದರೆ ಕೊಡಲ್ಲ, ಸೋಲು ನಿಮ್ಗೆ ತೊಂದರೆ ಕೊಡಲ್ಲ. ಅಯ್ಯೋ ಯಶಸ್ಸೇ ನಂದು ಅಂತ ಹೇಳಿದ್ರೆ ಅದು ಭಾರಿ ಆಘಾತ ಕೊಡುತ್ತೆ. ಅಯ್ಯಯ್ಯೋ ನಾನು ಸೋತು ಹೋಗ್ಬಿಟ್ಟು ನನಗಿನ್ ಜೀವನ ಇಲ್ಲ ಅಂದ್ರೆ ಅದು ಭಾರಿ ತೊಂದರೆ ಕೊಟ್ಬಿಡುತ್ತೆ ನಿಮ್ಗೆ. ಹಾಗಾಗಿ ಇದೆರಡನ್ನು ಬಿಟ್ಟು ನಾವು ನಡಿಬೇಕು. ಒಂದು ಕಲಾವಿದರು ಅಂದಾಗ ಎಲ್ರಿಗೂ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಬರ್ಬೇಕು. ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ಇಲ್ಲೇ ಆಗ್ಲಿ ಕಲಾವಿದರನ್ನ ನಾನು ಹೇಳ್ತಿರೋದು, ನಾವು ಒಗ್ಗೂಡಿ ಜೊತೆಲಿದ್ಕೊಂಡು ಮಾತಾಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಒಂದ್ ತಿಂಗಳಿಗೆ ಒಂದ್ಸರಿ ಆದ್ರೂ ಎಲ್ಲ ಮುಖ ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗುವಂಥದ್ದು ಭಾರಿ ಶ್ರೇಷ್ಠ. ಯಾಕೆ ನಾನಿಲ್ಲಿ ಒಂದು ಸಣ್ಣ ಔತಣ ಕೂಟ ನಮ್ ಯೋಗ್ಯತೆ ಅನ್ಸರ ನಾವು ಮಾಡಿದ್ವಿ. ಪಾಪ ಎಲ್ಲಾ ಕಲಾವಿದ್ರು ಬಂದ್ರು. ನಾನ್ ಹೇಳ್ತಾ ಇದ್ದೀನಿ, ಇದು ಜೀವನ, ಆ ಕೂಡಿ ಬಾಳುವಂತ ಇದು. ನಾನು ಇಲ್ಲಿ ಇನ್ನು ಭವಿಷ್ಯದಲ್ಲಿ ಕೂಡ ನಾನು ನಮ್ಮವ್ರ ಹತ್ರ ಕಾಟೇಜ್ ಮಾಡಿಸ್ತಾ ಇದ್ದೀನಿ. ಅದು ಮಾಡಿದ್ರೆ ಏನೋ ದೇವ್ರದೇ, ಯಾರೇ ಬರ್ಲಿ ಎಲ್ಲಾ ಅತಿಥಿಗಳು ನನಗೆ ಸ್ವಾಮೀಜಿಗಳು ಎಷ್ಟು ಪ್ರೀತಿಸ್ತಾರೋ ಬಂದು ಮಾತಾಡ್ತಾರೆ. ವಿನೋದ್ ರಾಜ್ ಅವರೇ ಒಳ್ಳೆ ಕೆಲಸ ಮಾಡಿದೀರಾ, ನೀವು ಮಾಡ್ರಿ, ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾರೆ. ಅದನ್ನ ಹೇಳಿದಾಗ ನಮ್ಗೆ, ನಾವು ಯಾವ್ದೋ ಉಪನ್ಯಾಸ ಕಲಿತೋ, ವೇದಗಳು ಕಲಿತೋ, ಘೋಷಗಳು ಕಲಿತೋ, ಮಂತ್ರಗಳು ಕಲಿತೋ ನಾವು ಇದ್ ಮಾಡಿಲ್ಲ. ನಡತೆಯಲ್ಲಿ ಮನುಷ್ಯ ಎಲ್ಲವನ್ನೂ ಮಾಡ್ಬೋದು ಅನ್ನುವಂಥದ್ದು ಸ್ವಾಮೀಜಿಗಳು ನೋಡಿದಾಗ ನಮ್ಗನ್ನಿಸ್ತದೆ. ಆ ಒಳ್ಳೆತನಕ್ಕೆ ಯಾವ್ದು ಇದು ನಾವು ಕಲಿಬೇಕಾಗಿಲ್ಲ. ಅದು ಬಂದ್ಬಿಟ್ಟ ತಕ್ಷಣ ಎಲ್ಲರ ಮನ ಒಲಿತದೆ ಆ ತನ ನೋಡಿ. ಇದು ಮುಖ್ಯ ಸರ್. ಅವ್ರದ್ದೇನೆ ಈಗ ಸಾಂಗ್ ರಿಲೀಸ್ ಆಯ್ತು, ಮೊನ್ನೆ ನೀವು ಅವರ